श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयातितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। अथ एकोनविंशोऽध्यायः। 14ನೇ अध्याय। सूतोवाच महीपतिः तु अथ तत्कर्म गर्ह्यम् विचिन्तयन् आत्मकृतम् सुदुर्मनाः अहो मया नीचम् अनार्यवत् कृतम् निरागति ब्रह्मणि गूढतेजसि। महीपतिस्त्वत् तत्कर्म गर्ह्यम् विचिन्तयन्नात्मकृतम् सुदुर्मनाः अहो मया नीचमनार्यवत् कृतम् निरागति ब्रह्मणि गूढतेजसि. ಅರಮನೆಗೆ ಬತ್ನೋ ರಾಜೆ ಆಲೋಚನೆ ತಾನಂತನ ಕೆಲಸ ಮಸ್ತ್ ನಿಂದಿತವಾತ್ನ ಕರ್ಮ ಗಖ್ಯವಾತ್ನ ಅಸಖ್ಯವಾತ್ನ ಕೆಲಸ ಅಂತದೆ ಒಂದು ತಪ್ಪಂದದೆ ಪಂಡಿತ್ ಆಲೋಚನೆ ಅಂತಂತು ಮನಸ್ಸಿನ ಮಸ್ತ್ ದುಃಖ ಅನುಭವಿಸುವಪೆ ಆಯ ಆಲೋಚನೆ ಏನ್ ಎಂಚಿತನ ಕೆಲಸ ಅಂತ ನೀಚವಾತ್ನ ಕೆಲಸ ಅಂತ ಜಯಬಂಡ ಆಯೆ ಬ್ರಾಹ್ಮಣ ಜಾಲ ತಪ್ಪಂತದ್ರಿ ಅಪರಾಧ ಅಂಪತ್ತನಾಯಗ ಏನ್ ಅನಾರ್ಯವತ್ ಅನಾರ್ಯರ್ಪಣಂತಾಂಡ ಒಂಜಿ ಜಾಲ ಒಂಜಿ ಆಲೋಚನಂಪಂತೆ ಅಸಭ್ಯತನಂತವರ ಏನ್ ಕೆಲಸ ಅಂತೆ ನಲ್ಲ ಅಪಚಾರಾನ ಅಂತ ರಾಜೆ ತನ್ನ ತಪ್ಪದ ಬಗ್ಗೆ ತಾನೇ ಮನಸ್ಸಲ್ಲಿ ವಸ್ತು ದುಃಖ ಪಡ್ಪೆ. ಮಹೀಪತಿಸ್ತ್ವತ ತತ್ಕರ್ಮ ಗರ್ಹ್ಯಂ ಚಿಂತಯನ್ನಾತ್ಮಗತಂ ಸುದುರ್ಮನಾಃ ಅಹೋ ಮಯಾ ನೀಚಮನಾರ್ಯವತ್ ಕೃತಂ ನಿರಾಗತಿ ಬ್ರಹ್ಮಣಿ ಗೂಢ ತೇಜಸಿ. ಧ್ರುವಂ ತತಃ ಮೇ ಕೃತದೇವಹೇಳನಾತೆ ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತೆ ತತ್ ಅಸ್ತೋ ಕಾಮಂ ಅಗನಿಷ್ಕೃತಾಯ ಮೇ ಯಥಾ ನ ಕುರ್ಯಾ ಪುನಃ ಏವಂ ಅದ್ಧಾ. ಧ್ರುವಂ ತತೋ ಮೇ ಕೃತದೇವಹೇಳನಾತೆ ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತ್ ತದಸ್ತು ಕಾಮಂ ಅಗನಿಷ್ಕೃತಾಯ ಮೇ ಯಥಾ ನ ಕುರ್ಯಾಂ ಪುನರೇವಮದ್ಧಾ. ಏನ ಭಗವದ್ಭಕ್ತಿರಾತ್ಮ ಆ ಬ್ರಾಹ್ಮಣಗೆ ಮಸ್ತ್ ಅಪಚಾರ ಅಂತದೆ ಐತೋ ಫಲ ಎಂಕ ಅನುಭವಂಗೆ ಬತ್ತೇ ಬರ್ಪುಣು ಐತೋ ಫಲ ದುರತ್ಯಯಂ ವ್ಯಸನಂ ಅವೇನ ಐತೋ ಯಾವ್ದೊಂಜಿ ತಪ್ಪಾದಿತ್ ನಾವು ಯಾವ್ದೊಂಜಿ ಫಲ ಉಂಡ ಅವೇನ ತಡತೊಂಡ್ರೆ ಸಾಧ್ಯನೇ ಇದ್ದಿ ಅವೇನು ತಪ್ಸೊಂಡ್ರೆ ಸಾಧ್ಯನೇ ಇದ್ದಿ ಅವು ಶೀಘ್ರಂಟೆ ಬರ್ಪುಣವು ಬರಡು ಪಂಪೆ ರಾಜೆ ತದಸ್ತು ಕಾಮಂ ಜಯಪಡಂತ ಅಂಡ ಆ ಮೂಲಕ ಅವತ್ತು ಏನಂತ ತಪ್ಪುಗು ಶಿಕ್ಷೆ ಆವಾಡು ಅಂಚ ಆನಂತ ಅಂಡ ಏನ್ ಕೂಡ ಅಂಚಿನ ತಪ್ಪಂಪುರಿ ಶಿಕ್ಷೆ ಆನದಿಂದ ಅಂಡ ಏನ್ ಕೂಡ ತಪ್ಪಂಪುಣ ಸಂದರ್ಭ ಇಪ್ಪುಣು ಐತ ಅವರ ಏನಂತ ಅಪರಾಧಂಗೂ ಶಿಕ್ಷೆ ಆತ ಶೀಘ್ರ ಉಂಟೆ ಎಂಗ ಜಾತಿ ದುಃಖ ಬರ್ಪುಣ ಉಂಡವು ಬತ್ತೇ ಬರಡು ಅಂತ ಪಂಡಿತ್ ಪ್ರಾಯಶ್ಚಿತ್ತ ಅಂತೋಣವೆ ಅಂತ ಪಂಡಿತ್ ರಾಜೆ ಆಲೋಚನೆ ಅಂಪೆ. ಧ್ರುವಂ ತಥೋ ಮೇ ಕೃತದೇವ ಹೇಳನಾತ್ ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತ್ ತದಸ್ತು ಕಾಮಂ ಅಗನಿಷ್ಕೃತಾಯ ಮೇ ಯಥಾ ನ ಕುರ್ಯಾಂ ಪುನರೇವಮದ್ಧಾ. ಅದ್ಯ ಏವ ರಾಜ್ಯಂ ಬಲಂ ವೃದ್ಧಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲಃ ಮೇ ಧಾತು ಅಭದ್ರಸ್ಯ ಪುನಃ ನ ಮೇ ಅಭೂತೋ ಪಾಪೀಯಸೀದೀಹಿ ದ್ವಿಜದೇವತಾಸೋ. ಅದ್ಯೈವ ರಾಜ್ಯಂ ಬಲವೃದ್ಧಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲೋ ಮೇ ದಹತ್ವಭದ್ರಸ್ಯ ಪುನರ್ನ ಮೇ ಭೋ ಪಾಪೀಯಸೇದೀಹಿ ದ್ವಿಜದೇವತಾಸೋ. ಪ್ರಕೋಪಿತ ಬ್ರಹ್ಮಕುಲಾನಲಃ ಇತೇನ ಒಂಜಿ ಬ್ರಾಹ್ಮಣಗೆ ಅವಮಾನದ ಅಂಜಿತ್ನ ಆ ಬ್ರಾಹ್ಮಣನು ಒಂಜಿ ಕೋಪಾಗ್ನಿ ಯಾವ್ದೊಂಡ ಅವು ಎನ್ನ ರಾಜ್ಯ ಸೈನ್ಯ ಕೋಶ ಸಂಪತ್ತು ನೆನ್ ಪೂರ ಪೊತ್ತೋದ್ ಪಾಡು ಐತವರ ಕೋಪಂದ ಎದುರು ಪೂರ ಭಸ್ಮಾತ್ ಪೋವಾಡು ಜಯಪಡಂತ ಅಂಡ ಅಭದ್ರಸ್ಯ ನ ಪುನಃ ಮೇ ಭೂತ್ ಪಾಪೀಯಸೀದ್ವೀತಿ ಇಂಜಿತ್ ನಂಜಿ ಹಾಳು ಬುದ್ಧಿ ಎಂಕ್ ಬರ್ಪಣ ಗೋತ್ರಿ ಜಯಪಡಂತ ಅಂಡ ಏನ್ ಕೂಡ ತಪ್ಪಂ ಪೊಡಾಪುಣು ದ್ವಿಜ ದೇವತಾಸು ಆ ಬ್ರಾಹ್ಮಣರ ಗೋಕುಳ
దేవతల విషయం అంటే ఎంకించిన పాప బుద్ధి వరంతే పోవడ ఐక అనుకూలకరవాత ಎನ್ನ ಸಂಪತ್ತಿ ಪೆರಬಾಬು ಸೈನ್ಯ ಪೆರಬಾಬು ದುಡ್ಡಿ ಪೆರಬಾಬು ಉನ್ನಮಾಂತ ಆ ಬ್ರಾಹ್ಮಣನು ಕೋಪ ಉಂಟು ಅಗ್ನಿ ಅವಿನ ಪೊತ್ತೋದ ಪಾಡು ನಾಶಂ ಪಡು ಅದ್ಯೈವ ರಾಜ್ಯಂ ಬಲಮೃದ್ಧಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲೋಮೆ ಸಹ ತ್ವಭದ್ರಸ್ಯ ಪುನರ್ನ ಮೇ ಭೂತ್ ಪಾಪೀಯಸೀತಿ ದ್ವಿಜದೇವತಾಸು ಸಹ ಚಿಂತಯನ್ ಇತ್ತಂ ಅತ ಅಶೃಣೋತೋ ಯಥಾ ಮುನೇಃ ಸುತೋಕ್ತಾತ್ ನಿಕೃತಿಂ ತಕ್ಷಕಾಖ್ಯಾತ್ ಸಹ ಸಾಧು ಮೇನೆ ನ ಚಿರೇಣ ತಕ್ಷಕಾತ್ ಅಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ ಸಚಿಂತಯನ್ನಿತ್ತಮತಾಶೃಣೋತ್ ಯಥಾ ಮುನೇಃ ಸುತೋಕ್ತಾ ನಿಕೃತಿಂ ತಕ್ಷಕಾಖ್ಯಾತ್ ಸಸಾಧು ಮೇನೆ ನ ಚಿರೇಣ ತಕ್ಷಕಾತ್ ಅಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ. ಈ ರೀತಿ ಆಲೋಚನೆ ಅಂದತೆ ರಾಜ ಆಲೋಚನೆ ಆತುಕೊಳ್ತಾನಾಗ ಏರಾವದು ಪಂಪೇರು ಇಂಚ ಈ ಅವಳು ಋಷಿಮುನಿಕ್ ಆಶ್ರಮದ ಅವಮಾನ ಅಂತ ಬರ್ತಾ ಅಲ್ತು ಆ ಋಷಿಮುನಿನ ಮಗೆ ನಿಂಕ್ ಶಾಪಗೊಳ್ತೆ ತಕ್ಷಕಾತ್ ನಿಕೃತಿಂ ನಿಂಕ್ 7ನೇ ದಿವಸ ಉಂಟು ತಕ್ಷಕ್ಕೆ ಶುಚಿತ್ ನಿಂಗೆ ಮರಣ ಬರ್ಪುಣು ಅಂತ ಶಾಪಗೊಳ್ತೆ ಅಂತ ಈ ಸುದ್ದಿ ನಿಂಗೆ ಗೊತ್ತಾಪುಣು ಕೇಳಿತೆ ಆಯೆ ರಾಜೆ ಪಂಪೆ ಅಂದ್ ಸರಿಯಾತುಂಡು ಸಸಾದು ಮೇನೆ ರಾಜೆ ಎಣ್ಣೆ ಒಂದು ಸರಿಯಾತೆ ಉಂಡು ಜಯಬಂಡ ತಕ್ಷಕಾತ್ ನಸಿರೇಣ ಬೇಗನೆ ಇಂಗ ತಕ್ಷಕತ್ ಮರಣ ಬರುಡು ಜಯಬಂಡ ತಾಂಡ ಇದ್ದಿನ ತಾಂಡ ಇಂಕ ವೈರಾಗ್ಯ ಬರ್ಪುಣ ಸಂದರ್ಭ ಪುರಿ ಇಂಚ ತಕ್ಷಕತ್ತ ಅವರ ಇಂಕ ಮರಣ ಬರ್ಪುಣು ಅಂತ ಸುದ್ದಿ ಬರ್ತನೆತ್ತ ಅವರ ಎಂಕ ನೆಟ್ಟಮ ಅಂತ ಪೂರ್ಣ ವೈರಾಗ್ಯ ಬತ್ತು ಸಾಧನ ಪೆರಾಪುಣು ಅಂತ ಪಂಡಿತ ಈ ರಾಜೆ ಐಕ್ ಮಾಂತ ಸರಿಯಾತೆ ಉಂಡು ತಕ್ಷಕ ಸೈಯೋಡು ಬಂತು ಆ ಜಾದು ಬ್ರಾಹ್ಮಣನ ಮಗೆ ಶಾಪಗೊಳ್ತೇನ ಅವು ಸರಿಯಾತೆ ಉಂಡು ಅಂತ ಆಯ ಆಲೋಚನೆ ಸಚಿಂತೆಯನ್ನಿತ್ತ ಮತಾಶೃಣೋತ್ ಯಥಾ ಮನೆ ಸುತಾಕ್ತ ನಿಗೃತಿಂ ತಕ್ಷಕಾಖ್ಯ ಸಸಾಧು ಮೇನೆ ನ ಚಿರೇಣ ತಕ್ಷಕಾತ್ ಅಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ ಅಥೋ ವಿಹಾಯ ಇಮಂ ಅಮುಂ ಚ ಲೋಕಂ ವಿಮೃಶ್ಯ ತೌ ಹೇಯತಯಾ ಪುರಸ್ತಾತ್ ಕೃಷ್ಣಾಂಗ್ರಿ ಸೇವಾಂ ಅಭಿಮನ್ಯಮಾನಃ ಉಪಾವಿಶತ್ರಾಯಂ ಅಮರ್ತ್ಯ ನದ್ಯಾಂ ಅಥೋ ವಿಹಾಯೇಮಂ ಚ ಲೋಕಂ ವಿಮೃಶ್ಯ ತೌ ಹೇಯತಯಾ ಪುರಸ್ತಾತ್ ಕೃಷ್ಣಾಂಗ್ರಿ ಸೇವಾಂ ಅಭಿಮನ್ಯಮಾನಃ ಉಪಾವಿಶತ್ರಾಯಂ ಅಮರ್ತ್ಯ ನದ್ಯಾಂ. ಈ ತಲೋಚನಂತ ಇವತ್ತು ರಾಜೆ ಈ ಲೋಕ ಸ್ವರ್ಗಲೋಕ ಈ 2 ಲೋಕಂತೊಲ ಬಗ್ಗೆ ಜಾಲ ಪ್ರಯತ್ನ ಪೆರ ಕೋಪೆ ಜಾಬಡಂತ ಅಂಡ ಹೇಯತಯ ಪುರಸ್ತಾ ತೌ ಈ ಭೂಲೋಕ ಪೆರಬಾಬು ಅಥವಾ ಸ್ವರ್ಗಲೋಕ ಪೆರಬಾಬು ಅಂತ ಹೇಯ ಜಾಬಡಂತ ಅಂಡ ನೆಟ್ಟೆ ನಂಗೆ ಪೂರ್ಣ ಸುಖ ಸಿಕ್ಕರ ಸಾಧ್ಯ ಇದ್ದಿ ಆಯ್ತಾ ಅವರ ಅಂಜಂಡ ಪೂರ್ಣ ಸುಖ ಬೈತಾ ಸಿಕ್ಕೊಂಡು ಬಂದಂತ ಅಂಡ ಕೃಷ್ಣಾಂಗಿ ಸೇವಾ ಭಗವಂತನ ಪಾದ ಸೇವೆತ್ತ ಅವರ ಪೂರ್ಣ ಸುಖ ಸಿಕ್ಕ ಸಾಧ್ಯ ಉಂಡು ಅವೇ ಮುಖ್ಯವಾದ ಬೋಡಿತ್ನ ಪಂಡಿತ್ ಈ ಲೋಕ ಅಥವಾ ಸ್ವರ್ಗಾದ ಲೋಕ ಪ್ರಾಪ್ತಿಗೆ ಬೋಡಿತ್ ಸಾಧನೆ ಅಂತ ಬಿಡ್ತು ಕೇವಲ ಭಗವಂತನ ಪಾದಂಟ ಸೇವೆ ಅಂಪೆರ ಇಚ್ಛೆ ಇದಂತೂ ಗಂಗಾ ತೀರಂಟ ಬದತೆ ಆಯೇ ಪ್ರಾಯೋಹವೇಶಂಕು ಅರ್ಥಾತ್ ಮರಣ ಪರ್ಯಂತ ಉಪವಾಸ ಇಪ್ಪೋಣ ಭಗವಂತ ಚಿಂತನೆ ಅಂಪೋಣ ಅಂತ ಪಂಡಿತ್ ಆಯ ಅವಳೆ ಪ್ರಾಯೋಹವೇಶಂಕು ಸಂಕಲ್ಪದತೆ ಬಿಡುವೆ. ಅಥೋ ವಿಹಾಯೇಮಂ ಅಮುಂ ಚ ಲೋಕಂ ವಿಮುಶ್ಯತೋ ಹೇಯತಯ ಪುರಸ್ತಾತ್ ಕೃಷ್ಣಾಂಗ್ರಿ ಸೇವಾ ಅಭಿಮನ್ಯಮಾನಃ ಉಪಾವಿಶತ್ರಾಯಮರ್ತ್ಯ ನದ್ಯಾಂ ಯಾ ವೈ ಲಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿರೇಣ್ಯಭ್ಯುತಿಕಾಂಬು ನೇತ್ರೆ ಪುನಾತಿ ಅಶೇಷಾನುಭಯತ್ರ ಲೋಕಾನ್ ಕಹ ತಾಂ ನ ಸೇವೇತ ಮರಿಷ್ಯಮಾಣಃ. ಯಾ ವೈ ಲಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿರೇಣ್ಯಭ್ಯುತಿಕಾಂಬುರ ನೇತ್ರೆ ಪುನಾತ್ಯಶೇಷಾನುಭಯತ್ರ ಲೋಕಾನ್ ಕಸ್ತಾಂ ನ ಸೇವೇತ ಮರಿಷ್ಯಮಾಣಃ. ಗಂಗೆ ಪಂಪುಣ ಭಾರಿ ಶ್ರೇಷ್ಠವಾತ್ನೋ ಪವಿತ್ರವಾತ್ನೋ ಆ ಗಂಗೆ ಭಗವಂತನ ಪಾದೋದಕವು ಭಗವಂತನ ಪಾದಂಗು ತುಳಸಿ ಬಾಳ್ತಿಪ್ಪೇರು ಆ ತುಳಸಿನ ತನ್ನೊಟ್ಟಿಗೆ ತಂಬರಂತುಂಡು ಅಂಡ ಆ ತುಳಸಿತ್ತಲ ಐತಲ ಆ ಕೃಷ್ಣಾಂಗ್ರಿ ರೇಣು ಆ ತುಳಸಿ ಒಟ್ಟಿಗೂ ಭಗವಂತನ ಪಾದದ ಧೂಳಲ ಉಂಡು ಆ ಮೂಲಕವಾತ್ ಐತ ಅವರ ನದಿಕ್ಕೆ ಮಸ್ತ್ ಮಹತ್ವ ಆ ಜಯವಣ್ಣ ಭಗವಂತನ ಪಾದಂತ ತುಳಸಿ ಪಾದ ಧೂಳಿ ಈ ನದಿಟ್ಟುಂಡ ಆಯ್ತ ಅವರ
ಅವು ಎರಡು ಮಾಂತ ಲೋಕಂಲ ಉದ್ಧಾರಮ್ಮಣ ಸ್ವರ್ಗ ಭೂಮಿ ಪಾತಾಳ ಮೂಜಿ ಲೋಕಂಕ್ಲ ಅವು ಶುದ್ಧಗೊಳ್ಪುಣು ಅಂಚಿತ್ನ ಅವಳ ವಿಶೇಷವಾದ ಮರಿಷ್ಯಮಾಣ ನನಜಾತು ಸೈಪ್ಯಾನ್ ನಿಶ್ಚಯ ಇತ್ತಂತೂ ಗಂಗೆಡೆ ಆಯೇ ಗಂಗೆ ಸೇವೆ ಅಂಪೊಡೆ ಯಮಂಡ ಗಂಗೆ ಅವು ಪುನಾತಿ ಅಶೇಷ ನಮ್ಮ ಪೂರ ಪಾಪವನ್ನು ಪೂರ ನಾಶ ಅಂಪುಣು ಪಂಡಿತ್ ಐತಾವರ ಐಕೋಸ್ಕರ ರಾಜೇ ಗಂಗಾ ತೀರಂಗ್ ಬದುತ್ತೆ ಅವಳು ಪ್ರಾಯೋವೇಶಂಕು ಕುರುಣ ಯಾವೈ ಲಸಶ್ರೀ ತುಳಸಿ ಮಿಶ್ರ ಕೃಷ್ಣಾಂಗ್ರೇಣೋದ್ಯಪಿಕಾಂಬು ನೇತ್ರೆ ಪುನಾತ್ಯಶೇಷಾನ್ ಉಭಯತ್ರ ಲೋಕಾನ್ ಕಸ್ತಾನ ಸೇವೇತ ಮರಿಷ್ಯಮಾಣಃ ಇತಿ ವ್ಯವಸ್ಥಾಯ ಚ ಪಾಂಡವೇಯಃ ಪ್ರಾಯೋವೇಶಂ ಪ್ರತಿ ವಿಷ್ಣುಪದ್ಯ ತದ್ಯೋ ಮುಕುಂದಾಂಗ್ರಿಂ ಅನನ್ಯಭಾವಃ ಮುನಿವ್ರತಃ ಮುಕ್ತ ಸಮಸ್ತ ಸಂಘಃ ಈ ರೀತಿಯಾತ್ ಇತಿ ವ್ಯವಸ್ಥಾಯ ಚ ಪಾಂಡವೇಯಃ ಪ್ರಾಯೋವೇಶಂ ಪ್ರತಿ ವಿಷ್ಣುಪದ್ಯಾಂ ತದ್ಯೋ ಮುಕುಂದಾಂಗ್ರಿಮನನ್ಯಭಾವೋ ಮುನಿವ್ರತೋ ಮುಕ್ತ ಸಮಸ್ತ ಸಂಘಃ ಈ ರೀತಿಯಾತ್ ನಿರ್ಣಯ ಅಂತತೆ ಪ್ರಾಯೋವೇಶಂಗೋಸ್ಕರ ಆ ಪಾಂಡು ವಂಶಂಡು ಬತ್ನ ಪರಿಷಿದ್ರಾಜೆ ಅವಳೇ ಸಂಕಲ್ಪಂಪುವೆ ಸಂಕಲ್ಪ ಅಂತ ಗಂಗಾ ತೀರಂಟೆ ಅವಳು ಗಂಗಾ ನದಿ ಮಧ್ಯ ಉಂಟು ಒಂಜಿ ಭವನ ನಿರ್ಮಾಣ ಅಂತತೆ ಅವಳು ಆಯೇ ಪ್ರಾಯೋವೇಶ ವ್ರತ ಸುರುವಂಪುವೆ ಎಂಚಪಣಂತ ಅಂಡ ಮುಕುಂದಾಂಗ್ರಿಂ ಅನನ್ಯಭಾವ ದದ್ಯೋ ಮುನಿವ್ರತಃ ಮುನಿವ್ರತ ಉಂಟು ಇತ್ನ ಆ ಪರಿಷಿದ್ರಾಜೆ ಮುಕ್ತ ಸಮಸ್ತ ಸಂಘ ಮಾಂದೆತ್ತೊಲ ಒಂಜಿ ಆ ಸಂಘ ಆಸಕ್ತಿನ ಪೂರ ಬಿಡ್ತು ತಾನು ಭಗವಂತನ ಪಾದ ಚಿಂತನೆ ಅಂತಂತು ಆ ಮೂಲಕವಾತೆ ಪ್ರಾಯೋವೇಶ ವೃತಂಕು ಆಯೇ ಸುವಂಪೆ ಇತಿ ವ್ಯವಸ್ಥಾಯ ಪಾಂಡವೇಯಃ ಪ್ರಾಯೋಹೇಶಂ ಪ್ರತಿ ವಿಷ್ಣುಪದ್ಯಾಂ ರದ್ಯೋ ಮುಕುಂದಾಂಗ್ರಿಮನನ್ಯಭಾವೋ ಮುನಿವ್ರತೋ ಮುಕ್ತ ಸಮಸ್ತ ಸಂಘಃ ತತ್ರ ಉಪಜಗ್ಮುಹೋ ನವನಂ ಪುನಾನಾಃ ಮಹಾನುಭಾವಾಃ ಮುನಯಃ ಸಶಿಷ್ಯಾಃ ಪ್ರಾಯೇಣ ತೀರ್ಥಾದಿಗಮಾಪದೇಶೈಃ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ ತತ್ರೋಪಜಗ್ಮುರ್ಭುವನಂ ಭುವನಂ ಪುನಾನಾ ಮಹಾನುಭಾವಾ ಮುನಯಃ ಸಶಿಷ್ಯಾಃ ಪ್ರಾಯೇಣ ತೀರ್ಥಾದಿಗಮಾಪದೇಶೈಃ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ ಏಪಳೆ ಪರಿಷಿದ್ರಾಜೆ ಗಂಗಾ ತೀರಂಟು ಒಂಜಿ ಭವನ ನಿರ್ಮಾಣ ಅಂತ ಏಕಸ್ತಂಭ ಭವನ ಅಂತ ಒಜೇ ಕಂಬ ಆ ರೀತಿಯಾತ ಪ್ರವಾಹ ಅಂತ ಆ ಪ್ರವಾಹ ಅಂತ ಒಟ್ಟೊಳಿತೆ ಒಂಜಿ ಭವನ ನಿರ್ಮಾಣ ಅಂತ ಅವಳು ರಾಜೆ ಪ್ರಾಯೋವೇಶಂ ಸಂಕಲ್ಪದ ಕೊಳ್ವೆ ಆತ ಬೋಲ್ತಾನಗ ಆಯನಡೆ ಮಲಮಲ್ಲು ಜ್ಞಾನಿಗಳು ಮಾತ್ರ ಋಷಿಗಳು ಅಂತ ಬರ್ಪೇರೆ ಮಹಾನುಭಾವಾಹ ಮುನಯಃ ಸಶಿಷ್ಯಾಹ ಮಹಾ ಭಗವದ್ಭಕ್ತರಾತ್ಮ ಶಿಷ್ಯನ ಜೊತೆಗೆ ಸೇರಿಸೋಂತ ಆ ವಿಷ್ಣು ಭಕ್ತರ ಅಂತ ಅಡೆಗೆ ಬರ್ಪೇರೆ ಅಕುಳ್ಮ ಅಂತ ವೈಕೋ ಸಂಚಾರ ಪೇರು ಪಣ್ಣಂತ ಅಂಡ ಅಕುಳ ತೀರ್ಥ ಸ್ನಾನಂ ಅಂತ ಅಂಪೇರು ವೈಕ ಕಾರಣ ಜಾತ ಪಣ್ಣಂತ ಅಂಡ ಬೇತಕುಳ ಪಾಪ ಊರ ಆ ತೀರ್ಥ ಸ್ನಾನನ್ನೇ ತರ ಪೋತಿಪ್ಪುಣು ಅಚ್ಚಿತ್ನ ಮಹಾಮಹಾ ಅಪರಾಧ ಪಾಪಂಗಳೇನೇಮ ಅಂತ ಏರ್ ನಾಶ ಪೇರು ಪಣ್ಣಂತ ಅಂಡ ಇಂಚಿತ್ನ ಸಜ್ಜನರ ಅಂತ ಆ ತೀರ್ಥ ಸ್ನಾನಂ ಅಂತ ಅಂತೆ ಅಂತ ಅಂಡ ಈತ್ನಾಡಿಗೆ ಸಂಚಯವಾತ್ಮ ಭಾವೋ ಪರಿಹಾರಾಪಣು ಆ ರೀತಿಯಾತ್ ಸಜ್ಜನರಿಗೆ ಮಹತ್ವ ಜಾಸ್ತಿ ಅಕು ಅಂಚಿತ್ನ ಜ್ಞಾನಿರಾತ್ಮಗಳು ಅಂತೆಲ್ಲ ಪರಿಶುದ್ಧ ರಾಜನಡೆ ಬರ್ಪೇರೆ ತತ್ರೋಪಜಗ್ಮ ಭುವನಂ ಪುನಾನಾ ಮಹಾನುಭಾವ ಮುನೇಶ ಶಿಷ್ಯಾಃ ಪ್ರಾಯೇಣ ತೀರ್ಥಾದಿಗಮಾಪದೇಶೈಃ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ ಶ್ರೀಕೃಷ್ಣಾರ್ಪಣಮಸ್ತು.